ರಾಷ್ಟ್ರಕೂಟರ ಪತನದ ನಂತರ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಮತ್ತೆ ಒಬ್ಬ ಶಕ್ತಿಶಾಲಿ ವಂಶ ಉದಯವಾಯಿತು. ದಕ್ಕನ್ನ ಹೃದಯ ಭಾಗವನ್ನು ಕಂಪಿಸಿದ ಆ ಸಾಮ್ರಾಜ್ಯ ಕಲ್ಯಾಣದ ಚಾಲುಕ್ಯರು. ಕಲ್ಯಾಣದಿಂದ ಆಳಿದ ಈ ವಂಶ ಹೇಗೆ ಚೋಳರಿಗೂ ಸವಾಲು ಹಾಕಿತು? ಹೊಯ್ಸಳರ ಏರಿಕೆಗೆ ದಾರಿ ಮಾಡಿಕೊಟ್ಟ ಕಥೆಯೇನು? ಇಂದು ಅನ್ಟೋಲ್ಡ್ ಪೇಜಸ್ ಕನ್ನಡದಲ್ಲಿ ಕಲ್ಯಾಣದ ಚಾಲುಕ್ಯರ ಸಂಪೂರ್ಣ ಇತಿಹಾಸ ನೋಡೋಣ. ಬಾದಾಮಿ ಚಾಲುಕ್ಯರ ನಂತರ ದಕ್ಷಿಣ ಭಾರತದಲ್ಲಿ ರಾಷ್ಟ್ರಕೂಟರ ಪ್ರಾಬಲ್ಯ ಇತ್ತು. 10ನೇ ಶತಮಾನದ ಅಂತ್ಯದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ದುರ್ಬಲವಾಗುತ್ತಿದ್ದಂತೆ ದಕ್ಕನ್ನಲ್ಲಿ ರಾಜಕೀಯ ಶೂನ್ಯತೆ ಉಂಟಾಯಿತು. ಈ ಸಂದರ್ಭದಲ್ಲೇ ಚಾಲುಕ್ಯ ವಂಶದ ಹೊಸ ಶಾಖೆಯಾದ ಕಲ್ಯಾಣದ ಚಾಲುಕ್ಯರು ಅಧಿಕಾರಕ್ಕೆ ಬಂದರು. ಇವರು ರಾಜಧಾನಿ ಮಾನ್ಯಕೇಟ ನಂತರ ಬಸವ ಕಲ್ಯಾಣಕ್ಕೆ ವರ್ಗಾಯಿಸಿದರು. ವಂಶದ ಸ್ಥಾಪಕ ರಾಜ 2ನೇ ತೈಲಪ ಕ್ರಿಸ್ತಶಕ 973ರಲ್ಲಿ ರಾಷ್ಟ್ರಕೂಟರ ಕೊನೆಯ ಅರಸನಾದ 2ನೇ ಕರ್ಕನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು. ಗಂಗರ ಪಂಚಾಲದೇವನನ್ನು ಸೋಲಿಸಿದನು. ಲಾಟಾ ಮತ್ತು ಮಾಳ್ವರನ್ನು ಸೋಲಿಸಿದನು. ರಾಜರಾಜ ಚೋಳನನ್ನು ಸೋಲಿಸಿ 150 ಆನೆ ಕಪ್ಪಾವಾಗಿ ಪಡೆದನು. ಪರಮಾರರ ಮಂಜನನ್ನು ಕೊಲೆ ಮಾಡಿದನು. ಇವನಿಗೆ ಅಹಮ್ಮಲ್ಲ ಮತ್ತು ತ್ರೈಲೋಕಮಲ್ಲ ಎಂಬ ಬಿರುದುಗಳಿದ್ದವು. ದಕ್ಕನ್ ಪ್ರದೇಶದಲ್ಲಿ ಮತ್ತೆ ಚಾಲುಕ್ಯರ ಪ್ರಾಬಲ್ಯವನ್ನು ಸ್ಥಾಪಿಸಿದರು. ಕಲ್ಯಾಣವನ್ನು ರಾಜಧಾನಿಯಾಗಿ ಮಾಡಿ ಶಕ್ತಿಶಾಲಿ ಆಡಳಿತ ವ್ಯವಸ್ಥೆ ನಿರ್ಮಿಸಿದರು. ಇದು ಕೇವಲ ಸಿಂಹಾಸನದ ಗೆಲುವಲ್ಲ, ಇದು ಚಾಲುಕ್ಯರ ಪುನರ್ಜನ್ಮ ಆಗಿತ್ತು. ಕಲ್ಯಾಣದ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಸೇರಿದ ಪ್ರದೇಶಗಳು ಇಂದಿನ ಕರ್ನಾಟಕದ ಬಹುಭಾಗ, ಮಹಾರಾಷ್ಟ್ರದ ದಕ್ಷಿಣ ಭಾಗ, ತೆಲಂಗಾಣ, ಆಂಧ್ರಪ್ರದೇಶದ ಕೆಲವು ಪ್ರದೇಶಗಳು, ಉತ್ತರದಲ್ಲಿ ನರ್ಮದಾ ನದಿ ಹತ್ತಿರವರೆಗೆ, ದಕ್ಷಿಣದಲ್ಲಿ ತುಂಗಭದ್ರೆಯವರೆಗೆ ಇವರ ಪ್ರಭಾವವಿತ್ತು. ಚೋಳರೊಂದಿಗಿನ ಮಹಾಯುದ್ಧ ದಕ್ಷಿಣ ಭಾರತದ ಅತಿದೊಡ್ಡ ಪೈಪೋಟಿಯಾಗಿತ್ತು. ತಮಿಳುನಾಡಿನ ಶಕ್ತಿಶಾಲಿ ಚೋಳ ಸಾಮ್ರಾಜ್ಯ ದಕ್ಕನ್ ಕಡೆ ವಿಸ್ತರಿಸಲು ಯತ್ನಿಸಿತು. ತುಂಗಭದ್ರಾ ನದಿ ಈ 2 ಸಾಮ್ರಾಜ್ಯಗಳ ಮಧ್ಯದ ಯುದ್ಧರೇಖೆಯಾಯಿತು. ಹಲವಾರು ಯುದ್ಧಗಳು ನಡೆದರೂ ಎರಡೂ ಸಾಮ್ರಾಜ್ಯಗಳು ಸಂಪೂರ್ಣವಾಗಿ ಮತ್ತೊಂದನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ದಕ್ಷಿಣ ಭಾರತದ ಭವಿಷ್ಯ ಈ ಯುದ್ಧಭೂಮಿಯಲ್ಲಿ ಬರೆಯಲ್ಪಟ್ಟಿತು ಎಂದರೆ ತಪ್ಪಾಗಲಾರದು. ವಂಶದ ಪ್ರಮುಖ ರಾಜರು 2ನೇ ತೈಲಪನ ಮಗ ಸತ್ಯಾಶ್ರಯ ಚೋಳರ ವಿರುದ್ಧ ತೀವ್ರ ಯುದ್ಧ ನಡೆಸಿದ ಧೀರ ರಾಜ. ಸೇನಾಶಕ್ತಿ ಮತ್ತು ರಾಜಕೀಯ ತಂತ್ರದಲ್ಲಿ ಪರಿಣಿತಿ ಹೊಂದಿದ್ದ. ರಾಜರಾಜ ಚೋಳನನ್ನು ಸೋಲಿಸಿ ತಂಜಾವೂರಿಗಟ್ಟಿದನು. ರನ್ನನು ಇವನ ಆಸ್ಥಾನದಲ್ಲಿದ್ದನು. ಇವನಿಗೆ ಇರಿವೆ ಬೆಡಂಗ ಮತ್ತು ಅಕಳಂಕ ಚರಿತ ಎಂಬ ಬಿರುದುಗಳಿದ್ದವು. ಇವನ ನಂತರ 1ನೇ ಸೋಮಶೇಷ ಕ್ರಿಸ್ತಶಕ 1048ರಲ್ಲಿ ಕಲ್ಯಾಣವನ್ನ ರಾಜಧಾನಿ ಮಾಡಿಕೊಂಡನು. ಕ್ರಿಸ್ತಶಕ 1054ರಲ್ಲಿ ಕೊಪ್ಪಂ ಕದನದಲ್ಲಿ ಚೋಳರ ಅರಸ ರಾಜಾಧಿರಾಜ ಚೋಳನನ್ನ ಸೋಲಿಸಿ ಕೊಲೆ ಮಾಡಿದನು. ಇದರ ನೆನಪಿಗೆ ಧಾರವಾಡದ ಅಣ್ಣಿಗೇರಿಯಲ್ಲಿ ಅಮೃತೇಶ್ವರ ದೇವಾಲಯ ನಿರ್ಮಿಸಿದನು. ಇವನ ನಂತರ ಚಾಲುಕ್ಯರ ಪ್ರಸಿದ್ಧ ಅರಸ ಮತ್ತು ಸುವರ್ಣಯುಗದ ರಾಜ 6ನೇ ವಿಕ್ರಮಾದಿತ್ಯ ಆಳ್ವಿಕೆಗೆ ಬರುವನು. ಕ್ರಿಸ್ತಶಕ 1076ರಿಂದ 1126 ಸುಮಾರು 50 ವರ್ಷಗಳ ದೀರ್ಘ ಆಳ್ವಿಕೆ ಮಾಡಿದನು. ಕಲ್ಯಾಣದ ಚಾಲುಕ್ಯರ ಸುವರ್ಣಯುಗ ಇವರ ಕಾಲದಲ್ಲೇ ಆಗಿತ್ತು. ಇವನ ಆಡಳಿತದ ಸಿವಿನೆನಪಿಗಾಗಿ ವಿಕ್ರಮಶಕೆ ಪ್ರಾರಂಭಿಸಿದನು ಎಂದು ಗದಗ ಶಾಸನದಿಂದ ತಿಳಿಯುಬರುತ್ತದೆ. ಈತನ ಪ್ರಸಿದ್ಧ ದಂಡನಾಯಕ ದಂಡಾಧೀಶ ಆಗಿದ್ದ. ಇವನಿಗೆ ತ್ರಿಭುವನಮಲ್ಲ ಮತ್ತು ತ್ರೈಲೋಕಮಲ್ಲ ಎಂಬ ಬಿರುದುಗಳಿದ್ದವು. ನಾನು ಇವನ ವಿಡಿಯೋವನ್ನ ಪ್ರತ್ಯೇಕವಾಗಿ ಮಾಡಲು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ, ಏಕೆಂದರೆ ಇವನ ಸಾಹಸಗಾಥೆ ಕೇಳಿದರೆ ನಿಮಗೆ ರೋಮಾಂಚನ ಆಗೋದು ಖಂಡಿತ. ಇವನ ಕಾಲದಲ್ಲಿ ಕಾನೂನು, ಆಡಳಿತ, ಕಲೆ, ಸಾಹಿತ್ಯ ಎಲ್ಲದಲ್ಲೂ ಪ್ರಗತಿ ಸಾಧಿಸಿತು. ಬಿಲ್ಹಣ ರಚಿಸಿದ ವಿಕ್ರಮಾಂಕ ದೇವಚರಿತ ಇವರನ್ನು ಕೊಂಡಾಡುತ್ತದೆ. ನಂತರ 3ನೇ ಸೋಮಶೇಷ ಬರುವನು. ಇವನು ಶಾಂತಿಪ್ರಿಯ ಅರಸನಾಗಿದ್ದನು. ಇವನು ಸ್ವತಃ ಸಾಹಿತ್ಯವಾಗಿದ್ದು ಸಂಸ್ಕೃತ ವಿಶ್ವಕೋಶ ಎಂದು ಕರೆಯುವ ಮಾನಸೋಲ್ಲಾಸ ಕೃತಿ ಬರೆದನು. ಇದು ರಾಜನೀತಿ, ಸಂಗೀತ, ನೃತ್ಯ, ನಾಟಕ ಎಲ್ಲ ಒಳಗೊಂಡಿದೆ. ಇವನಿಗೆ ರಾಜ ಸರ್ವಜ್ಞ, ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದುಗಳಿದ್ದವು. ಇನ್ನು ಮುಂದೆ 3ನೇ ತೈಲಪ ಬರುವನು. ಈ ಮನೆತನದ ಕೊನೆಯ ಅರಸ 4ನೇ ಸೋಮಶೇಷ ಆಗಿದ್ದಾನೆ. ಇವರ ಆಡಳಿತ ವ್ಯವಸ್ಥೆ ನೋಡುವುದಾದರೆ ಕಲ್ಯಾಣದ ಚಾಲುಕ್ಯರು ಸುಸಂಘಟಿತ ಆಡಳಿತಕ್ಕೆ ಹೆಸರಾದವರು. ಸಾಮ್ರಾಜ್ಯವನ್ನ ಮಂಡಲ, ನಾಡು ಮತ್ತು ಗ್ರಾಮವಾಗಿ ವಿಂಗಡಿಸಿದರು. ಸ್ಥಳೀಯ ಆಡಳಿತಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ನೀಡಿದ್ದರು. ಗ್ರಾಮ ಸಭೆಗಳು, ವ್ಯಾಪಾರ ಸಂಘಗಳು ಸಕ್ರಿಯವಾಗಿದ್ದವು. ಗದ್ಯಾನ ಮತ್ತು ಹಣ ಎಂಬ ನಾಣ್ಯ ಚಲಾವಣೆಯಲ್ಲಿದ್ದವು. ಲಕ್ಕುಂಡಿ ಮತ್ತು ಸುಡಿ ಇವರ ಪ್ರಮುಖ ಟಂಕಶಾಲೆಯಾಗಿದ್ದವು. ತೆರಿಗೆ ವ್ಯವಸ್ಥೆ ಸರಳ ಮತ್ತು ನಿಯಮಿತವಾಗಿತ್ತು. ಪ್ರಮುಖ ಶಿಕ್ಷಣ ಕೇಂದ್ರಗಳು ಗದಗ್, ನಾಗಾವಿ, ಇಟಿಗಿ ಮತ್ತು ಉಚ್ಚಂಗಿ ಆಗಿದ್ದವು. ಗದಗ್
ಬಳ್ಳಿಗಾವಿ, ಕೋಳಿವಾಡ ಮತ್ತು ದಂಬಳ ಪ್ರಮುಖ ಬೌದ್ಧ ಕೇಂದ್ರಗಳಾಗಿದ್ದವು. ಮಠಗಳು, ದೇವಾಲಯಗಳು ಮತ್ತು ಅಗ್ರಹಾರ ಶಿಕ್ಷಣ ಕೇಂದ್ರವಾಗಿದ್ದವು. ಧರ್ಮ ಮತ್ತು ಸಮಾಜ ನೋಡುವುದಾದರೆ ಈ ಕಾಲಘಟ್ಟದಲ್ಲಿ ಧಾರ್ಮಿಕ ವೈವಿಧ್ಯತೆ ಕಂಡುಬಂತು. ಶೈವ, ವೈಷ್ಣವ, ಜೈನ ಧರ್ಮಗಳಿಗೆ ಸಮಾನ ಪ್ರೋತ್ಸಾಹ ದೊರಕಿತು. ವಚನ ಚಳುವಳಿಗೆ ನೆಲೆ ಸಿದ್ಧವಾಯಿತು. ನಂತರದ ಕಾಲದಲ್ಲಿ ಬಸವಣ್ಣನ ಸಾಮಾಜಿಕ ಕ್ರಾಂತಿಗೆ ಈ ಆಡಳಿತದ ನೆಲೆಯೇ ಕಾರಣವಾಯಿತು. ಕಲೆ ಮತ್ತು ವಾಸ್ತುಶಿಲ್ಪ ನೋಡುವುದಾದರೆ ಕಲ್ಯಾಣದ ಚಾಲುಕ್ಯ ವಾಸ್ತುಶಿಲ್ಪವು ಬಾದಾಮಿ ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಯ ನಡುವಿನ ಸೇತುವೆಯಾಗಿದೆ. ಇವರು ವೇಸರ ಶೈಲಿ ಬಳಸುತ್ತಿದ್ದರು. ಇಟಗಿ ಮಹಾದೇವ ದೇವಸ್ಥಾನ, ಇದನ್ನು ಭಾರತದ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುವರು. ಇವರ ಪ್ರಮುಖ ದೇವಾಲಯಗಳು: ಗದಗನ ತ್ರಿಕುಟೇಶ್ವರ ದೇವಾಲಯ, ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ, ಬಳ್ಳಿಗಾವಿ ತ್ರಿಪುರಾಂತಕ ದೇವಾಲಯ, ದಂಬಳದ ದೊಡ್ಡಬಸಪ್ಪ ದೇವಾಲಯ, ಕುಕ್ಕನೂರು ಕಲ್ಮೇಶ್ವರ ದೇವಾಲಯ ಮುಖ್ಯವಾಗಿವೆ. ಇವೆಲ್ಲವೂ ಕಲ್ಲಿನಲ್ಲಿ ಜೀವ ತುಂಬಿದಂತೆ ಕಾಣುವ ಶಿಲ್ಪಗಳಾಗಿದ್ದವು. ಇವರು ಸಾಹಿತ್ಯಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ. ರಣ್ಣನ ಗದಾಯುದ್ಧ ಮತ್ತು ಅಜಿತನಾಥ ಪುರಾಣ ರಚಿಸಿದನು. 1ನೇ ನಾಗವರ್ಮ ಚಂದೋಬದಿ ಶಾಂತಿನಾಥ ರಚಿಸಿದನು. 2ನೇ ನಾಗವರ್ಮ ಕಾವ್ಯವಲೋಕನ ಭಾಷಾಭೂಷಣ ಬರೆದನು. ವಾದಿರಾಜನ ಯಶೋಧರ ಚರಿತೆ, ಕೀರ್ತಿವರ್ಮನ ಗೋವೈದ್ಯ, ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಪ್ರಸಿದ್ಧವಾಗಿವೆ. ಇನ್ನು ದುರ್ಗಸಿಂಹನ ಪಂಚತಂತ್ರ ಕೃತಿ ಎಲ್ಲರಿಗೂ ಚಿರಪರಿಚಿತವೇ ಆಗಿದೆ. ಇವರೆಲ್ಲರೂ ಕನ್ನಡ ಸಾಹಿತ್ಯವನ್ನ ಸಮೃದ್ಧಿಗೊಳಿಸಿದರು. ಇವರ ಪತನದ ಕಾರಣಗಳು ನಿರಂತರ ಯುದ್ಧಗಳಿಂದ ಆರ್ಥಿಕ ದುರ್ಬಲತೆ, ಸಾಮಂತರ ಬಂಡಾಯಗಳು, ಹೊಯ್ಸಳರು ಮತ್ತು ಕಾಳಚೂರಿಯರ ಉದಯ ಮತ್ತು ಕೇಂದ್ರಾಡಳಿತದ ಶಕ್ತಿ ಕುಂದಿತವಾಗಿದ್ದು ಮುಖ್ಯ ಕಾರಣವಾಗಿತ್ತು. ಆದ್ದರಿಂದ ಕ್ರಿಸ್ತಶಕ 12ನೇ ಶತಮಾನ ಅಂತ್ಯಕ್ಕೆ ಕಲ್ಯಾಣದ ಚಾಲುಕ್ಯ ಸಾಮ್ರಾಜ್ಯ ಪತನವಾಯಿತು. ಇವರ ಇತಿಹಾಸದ ಮಹತ್ವ ಎಂದರೆ ದಕ್ಕನ್ ರಾಜಕೀಯಕ್ಕೆ ಸ್ಥಿರತೆ ನೀಡಿದ ವಂಶ ಇದಾಗಿದೆ. ಸಾಮ್ರಾಜ್ಯವು ಹೊಯ್ಸಳ, ಕಾಕತೀಯ, ವಿಜಯನಗರ ಸಾಮ್ರಾಜ್ಯಗಳಿಗೆ ಮಾರ್ಗಸೂಚಿ ಸಾಮ್ರಾಜ್ಯವಾಗಿದೆ. ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಅಮೂಲ್ಯ ಅಧ್ಯಾಯ ಇವರದ್ದಾಗಿದೆ. ಇದು ಕೇವಲ ಒಂದು ಸಾಮ್ರಾಜ್ಯದ ಕಥೆಯಲ್ಲ, ಇದು ದಕ್ಕನ್ನ ಆತ್ಮದ ಕಥೆಯಾಗಿದೆ. ನಿಮಗೆ ಈ ಕಲ್ಯಾಣದ ಚಾಲುಕ್ಯರ ಇತಿಹಾಸ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅನ್ಟೋಲ್ಡ್ ಪೇಜಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಅನೇಕ ಮರೆತ ಸಾಮ್ರಾಜ್ಯಗಳ ಕಥೆಗಳನ್ನ ಸಿನಿಮಾ ರೂಪದಲ್ಲಿ ನಿಮ್ಮ ಮುಂದೆ ತರುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು.